ಕೊಡಿ ಸರ್. ಯಾರ್ದು ಇದು? ನಿಮ್ದು ಕೂತ್ಕೊಡಿ. ಎಷ್ಟು ವರ್ಷದಿಂದ ಐತವ ಇದು? ಇನ್ನೊಂದು ಕೊಡಿ ಸರ್. ಎತ್ತುಕೊಡಿ. ಇದು MRI ಕೊಟ್ಟರು. ಎತ್ತುಕೊಡಿ ಸರ್, ಇದು ಇಟ್ಕೊಡಿ. ಆಪ್ರೇಷನ್ ವಿಶೇಷಕ್ಕೆ ಬಂದ್ಬಿಟ್ಟಿದ್ರು, ಆಪ್ರೇಷನ್ ಮಾಡಿ ಅಂತಾರೆ. ಎಷ್ಟು ವರ್ಷದಿಂದ ಐತವ ಇದು? ಕೂತ್ಕೊಳ್ಳಿ. ನೀವು ಇರೋದು ನೀವು ಬೆಂಗಳೂರು? ಎಲ್ಲಿ ಸರ್ ಬೆಂಗಳೂರು? ಅವ್ರು ಈಗ ಹೋದ್ರಲ್ಲ, ಅವರು ಬೆಂಗಳೂರವ್ರು ಹುಡುಗನಿಗೆ ಮಾಡಿಸಿದ್ರಲ್ಲ. ಬನ್ನಿ ಸರ್ ಇಲ್ಲಿ ನೋಡಿ, 3 ಜಾಗ ಪ್ರೆಸ್ ಆಗಿದೆ, ಕಾಣ್ತದೆ ಇಲ್ಲಿ. ಕಾಲು ಎಡ್ತಾ ಆಯ್ತವ ಜಾಸ್ತಿ? ಕತ್ತು? ಹ್ಞೂ, ಬರೀ ಸೊಂಟ ಜಾಸ್ತಿ ಕಾಣ್ತದೆ ಇಲ್ಲಿ. ಬ್ಲಾಕ್ ಆಗಿಬಿಟ್ಟಿದೆಲ್ಲ. ಎಷ್ಟು ವರ್ಷದ ಐತವ ಇದು? ಇವ್ರು ತುಂಬಾ ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಇಂಜೆಕ್ಷನ್ ಮಾಡಿಸಿದ್ರ ಸೊಟ್ಟಿಗೆ? ನೀರು ಎತ್ತುತ್ತಾ ಇದ್ದೆ, ಅವಾಗ ನೀರು ತೊಂದರೆ ಇತ್ತು ಅಂತ ಈಚೆಯಿಂದ ನೀರು ಎತ್ಕೊಂಡ್ ಬರೋರು. ಅವಾಗ ವಯಸ್ಸು ಚಿಕ್ಕದಿದ್ದ ಅವಾಗ ಏನು ಅನ್ಸಿಲ್ಲ. ಅವಾಗ ನೋವು ಬಂದಿದ್ದಕ್ಕೆ ಭಟ್ರಳ್ಳಿಗೆ ಹೋಗಿ ಪಟ್ಟ ಹಾಕ್ಸ್ಕೊಂಡು ಬಂದ್ರು. ನೆಲದ ಮೇಲೆ ಮಲ್ಲಿಗೆ ಒಂದು 15 ದಿವಸ 20 ದಿವಸ ಸ್ವಲ್ಪ ಸರಿ ಹೋಯ್ತು, ತಿರ್ಗಾಯ್ತು. ಈಗ ವಯಸ್ಸಾದ್ಮೇಲೆ ಜಾಸ್ತಿ ಆಗೈತೆ. ಈಗ ಬಗ್ಗಿ ಕೂತ್ಕೊಂಡು ಎದೊಳಕ್ಕೆ ನೋವು ಶುರು ಆಗ್ತದೆ. ಇನ್ಶಾಲ್ಲ ರೆಡಿ ಮಾಡ್ತೀನಿ ಸರ್, ದೇವ್ರು ಒಳ್ಳೇದು ಮಾಡ್ತೀನಿ. ಕೂತ್ಕೊಳ್ಳಿ ಸರ್. ಹಾಗೆ ದೇವ್ರಿಗೆ ಸುಮ್ಮನೆ ಅಲ್ಲೇ ಭಾಳ ಇವರು ಎಲ್ಲಿದ್ದಾರ ಸಾರು? ಇಲ್ಲಿ ನಾ ಇದ್ದೀನಿ ಸರ್, ಇಲ್ಲೇ ಏನು ಎದ್ದೇಳಬೇಡಿ. ಹಾಂ, ಕಟ್ಟಿ ಈಗ ಕೆಲಸ ಜಾಗ ನಿಂತ್ಕೊಳ್ತೀರಲ್ಲ, ದಿನಕ್ಕೆ 1 ಟೈಮ್ ಸುಮ್ಮನೆ ನೋಡಿ ತೋರಿಸ್ತೀನಿ. ಕಟ್ಟಿ ಪ್ಯಾಂಟ್ ಹಾಕಿ. ನೀವು ಅಷ್ಟೇ ನಾನು ಎಷ್ಟಿಗೆ ಎಕ್ಸಸೈಸ್ ತೋರಿಸಿದೆ ಅದೆಲ್ಲ ಮಾಡಿ. ದಿನಕ್ಕೆ 1 ಟೈಮ್ ಸಾಕು. ಇದೇನು ತೋರಿಸ್ತೀನಿ ಮಾಡಿ ನೀವು ಕಳಿಸ್ತೀನಿ. ಪಗಳ ಬಾಯ ಬನ್ನಿ ಮುಂದಕ್ಕೆ. MRI ಎಲ್ಲ ಬಿಸಾಕಿ ಬನ್ನಿ, ಹಂಗೆ ಕೈಯಲ್ಲೇ ಮುಂದಕ್ಕೆ ಬನ್ನಿ. ಮುಂದಕ್ಕೆ ಅಲ್ಲೇ ಇರಲಿ. ಹಾಂ, ಕಾಲು ಸ್ವಲ್ಪ ಮುಂದಕ್ಕೆ ಬಾಬಾ. ಹಾಂ, ಕೂತ್ಕೊಳ್ಳಿ ಕೆಳಗಡೆ, ಕೂತ್ಕೊಳ್ಳಿ. ಹಾಂ, ಕೈ ಕೂತ್ಕೊಳ್ಳಿ, ಫುಲ್ ಕೂತ್ಕೊಳ್ಳಿ. ಇದಾಡಿ ದೇವ್ರ ವಿಷಯ ತೊಗೊಂಡು. ಹಾಂ, ಶಬಾಷ್. ಸಲ ಕಾಲು ಇದಾಡಿ ಇಲ್ಲಿ ಕೂತ್ಕೊಳ್ಳಿ. ಕಾಲು ಹಾಕಿ. ಹಾಂ, ಅಷ್ಟು ಹಿಂಗೆ ಇಟ್ಕೊಳ್ಳಿ. ಹೋಗಿ ಮುಂದೆ ಹಿಂದಕ್ಕೆ ಹೋಗಿ ಅಷ್ಟೇ. ಈ ಕಾಲು ಆ ಕಡೆ ಹಾಕಿ ದಿನಕ್ಕೆ ಈ ಥರ ಕೂತ್ಕೊಳ್ಳೋದು 10 ಸೆಕೆಂಡ್ ಹಿಂಗೆಲ್ಲ ಮಾಡಬೇಕು. ఇప్పుడు ಎಲ್ಲ ಎಕ್ಸಸೈಸ್ನಲ್ಲಿ ಇರೋದು ಇನ್ನೂ ಭಾಳ ಇದೆ. ಎದೆಡೆ ಚಕ್ಕಂತ ನೆಟ್ಟಿ ನಿಂತ್ಕೊಳ್ಳಿ ಸ್ಟ್ರೈಟ್ ಆಗಿ. ನನಗೆ ನನ್ನ ಹತ್ರ ಹಂಗೆ ಸ್ವಲ್ಪ ಬುಗ್ಗಿ ಕೈ ಮಾಡಿ ಫುಲ್ಲು ಹಾಂ ಬಿಸಾಕಿ. ಹಾಂ, ಇದನ್ನ ಸೊಂಟ ಸ್ವಲ್ಪ ತಿರುಗಬೇಕು. ಹಾಂ, ಹಂಗೆ ಈ ಕಡೆ ಮಾಡಿ. ಇಷ್ಟೇ, ಇದೈತಲ್ಲ ಇದೆಲ್ಲ ಎಕ್ಸಸೈಸು. ಕೆಳಗಡೆ ಕೂತ್ಕೊಳ್ಳಿ. ಹಿಂಗೆ ಊಟ ತಿಂಡಿ ಎಲ್ಲ ಹಿಂಗೆ ಕೂತ್ಕೊಬೇಕು. ಒಂದು ಸ್ವಲ್ಪ ಕೂತ್ಕೊಂಡು ಎದ್ದಾಡಿದ್ರೆ ದೊಡ್ಡ ಎಕ್ಸಸೈಸು. ವಾಕಿಂಗ್ ಹಿಂಗೆ ಮಾಸ ಆದ್ಮೇಲೆ ಯಾವ ವಾಕಿಂಗೂ ಹೋಗ್ಬಾರ್ದು. ಆ ಕಡೆ ತಿರುಗಿ ಕೈ ಊರಿಬಿಟ್ಟಿದೆ, ತಿರುಗಿ ಹಂಗೆ ಎದಡೆ ಹಿಂಗೆ ಚಕ್ಕಂತ ಅಷ್ಟೇ. ಸ್ವಲ್ಪ ಲೂಜ್ ಆಗ್ಬಿಡೋದು, ಮೇಲ್ ಬಟ್ಟೆ ಬರ್ತದೆ, ಟೈಟ್ ಮಾಡ್ಕೊಂಡು ಕೂತ್ಕೊಳ್ಳಿ. ಬನ್ನಿ ಹಣ ಈ ಕೈ ಕೊಡಿ, ಹಿಂಗೆ ತಿರುಗಿ ಹಿಂಗೆ ಸ್ವಲ್ಪ ಹೋಗಿ ನೋಡಿ. ನನಗೆ ನೋಡಿ ಕೈ ಮಡಿಗೆ ಸ್ವಲ್ಪ ಹಿಂಗೆ ತಿರುಗಿಸಿ ಫುಲ್ಲು ಸ್ವಲ್ಪ ಹಿಂಗೆ. ಹಾಂ, ಅವ್ರು ತಿರ್ಗಾ 1-2 ಸತಿ ಹಿಂಗೆ ಬರಬೇಕು. ಯಾಕಂದ್ರೆ ಗಟ್ಟಿ ಆಗ್ಬಿಟ್ಟಿದೆ ಕಾಲು, ನಿಮ್ದು ಕಲ್ಲಂಗೆ ಆಗ್ಬಿಟ್ಟಿದೆ, ಗೊತ್ತಾಯ್ತಾ? ಕೂತ್ಕೊಳ್ಳಿ. ಕೂತ್ಕೊಂಡು ಎಷ್ಟು ವರ್ಷ ಆಯ್ತು? ನಾವೇ ಬೇಡ ಅಂತ ಹೇಳಿ ಎಲ್ಲ ಕೂರಿಸಿ ಸಾಕು. ಹಿಂದೆ ಎಲ್ಲ ಗಟ್ಟಿ ಆಗ್ಬಿಟ್ಟಿದೆ. ಹೊಟ್ಟೆ ದಪ್ಪ ಜಾಸ್ತಿ ಮಾಡಬೇಡಿ, ಓಡ್ ಬರ್ತದೆ. ಕಲ್ಲಂಗೆ ಇರ್ತದೆ ನಮ್ಮ ಬಿಲ್ಡಿಂಗ್ಗಳು. ಶಬಾಷ್. ನೋಡಿದ್ರೆ ಈ ಥರ ಕೂತು ಎಷ್ಟು ವರ್ಷ ಆಯ್ತು? ಕೂತ ಇಲ್ಲ ಇಲ್ಲ, ದಿನಕ್ಕೆ 2 ಸತಿ ಥರ ಮಾಡಿ. ಕಾಲು ನೀಡಿ, ಅದೊಂದು ಮಂಡಿ ನಿಲ್ಲಿಸಿ, ಹೇಳ್ಕೊಡಿ 2 ಕೈಯಿಂದ. ಇಷ್ಟು ಬರ್ತಾ ಇದ್ದಿಲ್ಲ ಸರ್, ಬರ್ತಾ ನಡಿ. ಇಷ್ಟು ಮಾಡಿ ನಡೀರಿ. ಹಾಂ, ಶಬಾಷ್. ನಡಿ ಅಷ್ಟೇ. ಸ್ವಲ್ಪ ಬ್ಯಾಂಡೇಜ್ ಜಾಸ್ತಿ ಇದಲ್ಲ, ಬ್ಯಾಂಡೇಜ್ ಬಿಚ್ಕೊಂಡ್ಬಿಡು. ಸ್ವಲ್ಪ ದಿನಕ್ಕೆ 2 ಸತಿ ಸಾಕು, ಜಾಸ್ತಿ ಮಾಡೋಕ್ಕೂ ಹೋಗ್ಬೇಡಿ. ಏನು ಬೇಕು ಮಾಡಿ, ತಿರುಗಾಡಿ ಓಡಾಡಿ, ನಿಮ್ಮ ಕೆಲಸ ಇದೆಯಲ್ಲ ಮಾಡಿ. ಇದಾಡಿ ಅಷ್ಟೇ. ದೇವ್ರು ಒಳ್ಳೇದು ಮಾಡ್ತಾನೆ.